ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ 2023ರ ಜುಲೈ ತಿಂಗಳಿನ 26 ಮತ್ತು 27ನೆಯ ತಾರೀಕಿನ ದಿನಗಳ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು, ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಜೊತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ಇಲ್ಲಿ ಮೊದಲು ಈ 2 ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ 2 ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ. ಮೊದಲಿಗೆ ಇಲ್ಲಿ ವರ್ಷ 2023ರ ಜುಲೈ ತಿಂಗಳಿನ 26ನೆಯ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಾದರೆ, ಜುಲೈ ತಿಂಗಳಿನ 26ನೆಯ ತಾರೀಕಿನ ದಿನವು ಬುಧವಾರದ ದಿನವಾಗಿರಲಿದ್ದು, ಇಲ್ಲಿ ಅಧಿಕ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ. ಅಷ್ಟಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ 3:52 ಇರಲಿದ್ದು, ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ. ಹಾಗೆ ಈ ದಿನದ ರಾತ್ರಿ 1:10 ಸ್ವಾತಿ ನಕ್ಷತ್ರದ ಗೋಚರವಿರಲಿದ್ದು, ಆ ನಂತರದಲ್ಲಿ ವಿಶಾಖ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ. ಜೊತೆಗೆ ಈ ದಿನದ ಮಧ್ಯಾಹ್ನದ 2:39 ಸಾಧ್ಯ ಹೆಸರಿನ ಯೋಗವಿರಲಿದ್ದು, ಆ ನಂತರದಲ್ಲಿ ಶುಭ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ. ಚಂದ್ರದೇವನು ಈ ದಿನದಂದು ತುಲಾ ರಾಶಿಯಲ್ಲಿಯೇ ಗೋಚರಿಸಲಿದ್ದು, ಇಲ್ಲಿ ಸೂರ್ಯದೇವನು ಕರ್ಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ. ಈ ದಿನದಂದು ಯಾವುದೇ ಅಭಿಜಿತ ಮುಹೂರ್ತವಿರುವುದಿಲ್ಲ. ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ 27ನೆಯ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಜುಲೈ ತಿಂಗಳಿನ 27ನೆಯ ತಾರೀಕಿನ ದಿನವು ಗುರುವಾರದ ದಿನವಾಗಿರಲಿದ್ದು, ಇಲ್ಲಿಯೂ ಕೂಡ ಅಧಿಕ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿ ಇರಲಿದೆ. ನವಮಿಯ ತಿಥಿಯು ಈ ದಿನದ ಮಧ್ಯಾಹ್ನದ 3:47 ಇರಲಿದ್ದು, ಆ ನಂತರದಲ್ಲಿ ದಶಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ. ಹಾಗೆ ಈ ದಿನದ ರಾತ್ರಿ 1:28 ವಿಶಾಖ ನಕ್ಷತ್ರದ ಗೋಚರವಿರಲಿದ್ದು, ಆ ನಂತರದಲ್ಲಿ ಅನುರಾಧಾ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ. ಜೊತೆಗೆ ಈ ದಿನದ ಮಧ್ಯಾಹ್ನದ 1:39 ಶುಭ ಹೆಸರಿನ ಯೋಗವಿರಲಿದ್ದು, ಆ ನಂತರದಲ್ಲಿ ಶುಕ್ಲ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ. ಇಲ್ಲಿ ಚಂದ್ರದೇವನು ಈ ದಿನದ ಸಂಜೆ 7:28 ತುಲಾ ರಾಶಿಯಲ್ಲಿಯೇ ಗೋಚರಿಸಲಿದ್ದು, ಆ ನಂತರದಲ್ಲಿ ವೃಶ್ಚಿಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ. ಇತ್ತ ಸೂರ್ಯದೇವನು ಮಾತ್ರ ಈ ದಿನದಂದು ಕೂಡ ಕರ್ಕ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ. ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ 12:01 ಹಿಡಿದು ಮಧ್ಯಾಹ್ನದ 12:52 ಇರಲಿದೆ. ವೀಕ್ಷಕರೇ, ಇದು ಈ 2 ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು, ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಧನು ರಾಶಿಯ ಫಲಗಳನ್ನು ನೋಡೋಣ. ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ 26ನೆಯ ತಾರೀಕಿನ ದಿನದ ಧನು ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ, ಈ ದಿನದಂದು ಚಂದ್ರದೇವನು ನಿಮ್ಮ ಲಾಭ ಸ್ಥಾನದಿಂದ ಗೋಚರಿಸಲಿದ್ದಾನೆ. ಆದರೆ ಇಲ್ಲಿ ನಿಮಗೆ ಪೂರ್ಣ ರೀತಿಯಲ್ಲಿ ಲಾಭದ ಪ್ರಾಪ್ತಿ ಉಂಟಾಗದೆ ಹೋಗಬಹುದಾಗಿದೆ. ಕಾರಣ ಇಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಕೂಡ ಇರಲಿದ್ದು, ಹೀಗಾಗಿ ಇಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ನಿರ್ಮಾಣವಾಗಲಿದೆ. ಇದರಿಂದಾಗಿ ಇಲ್ಲಿ ನೀವು ಒಂದಿಷ್ಟು ಕಡೆಗಳಲ್ಲಿ ಖಂಡಿತ ಎಚ್ಚರಿಕೆಯನ್ನು ಹೊಂದಿರಬೇಕಾಗಿ ಬರಲಿದೆ. ಆದಾಗ್ಯೂ ಈ ಸಮಯದಲ್ಲಿ ನಿಮ್ಮೆಲ್ಲ ವಿದೇಶಿಯ ಕಾರ್ಯಗಳು ಸಂಪನ್ನವಾಗಲಿವೆ. ವಿದೇಶದಿಂದಾಗಿ ನಿಮಗೆ ಸಾಕಷ್ಟು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ. ಆದರೆ ಅದೇ ಉಳಿದ ವಿಷಯಗಳ ಕುರಿತಾಗಿ ಈ ಸಮಯ ಅಷ್ಟೊಂದು ವಿಶೇಷವಾಗಿ ಸಾಬೀತಾಗಲಾರದು. ಹೀಗಾಗಿ ಈ ಸಂಬಂಧ ಇಲ್ಲಿ ಕೊಂಚ ಎಚ್ಚರಿಕೆಯನ್ನ ಹೊಂದಿರಬೇಕು. ವಿಶೇಷವಾಗಿ ಈ ದಿನದಂದು ನೀವು ಯಾರನ್ನೂ ಕೂಡ ಕಣ್ಣು ಮುಚ್ಚಿಕೊಂಡು ನಂಬಲು ಹೋಗಬಾರದು. ಹಾಗೆ ಇಲ್ಲಿ ಯಾವುದೇ ದೊಡ್ಡ ಹೂಡಿಕೆಯು ಈ ದಿನದಂದು ಮಾಡಬಾರದು. ಜೊತೆಗೆ ಇಲ್ಲಿ ನಿಮ್ಮ ದುಬಾರಿ ವಸ್ತುಗಳನ್ನು ಸಹ ಜತನದಿಂದ ನೋಡಿಕೊಳ್ಳಬೇಕು. ಇಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳು ಕಳೆದು ಹೋಗುವುದು, ಕಳ್ಳತನವಾಗುವುದು ಅಥವಾ ಕೆಟ್ಟು ಹೋಗುವುದು ಆಗಬಹುದಾದ ಸಾಧ್ಯತೆ ಇರಲಿದೆ. ಹೀಗಾಗಿ ಈ ಸಂಬಂಧ ಇಲ್ಲಿ ನೀವು ಎಚ್ಚರಿಕೆಯನ್ನು ಹೊಂದಿರಬೇಕು. ಜೊತೆಗೆ ಇಲ್ಲಿ ಕಲಹಗಳು ಕೂಡ ಏರ್ಪಡಬಹುದಾದ ಸಾಧ್ಯತೆ ಇರಲಿದ್ದು, ಈ ಸಂಬಂಧವು ಎಚ್ಚರಿಕೆ ಅತ್ಯಗತ್ಯವಾಗಿರಲಿದೆ. ಹಾಗೆ ಇಲ್ಲಿ ನಿಮ್ಮ ಶರೀರದ ಮೇಲೂ ನಿಗಾ ವಹಿಸಬೇಕಾಗುವುದು. ಇಲ್ಲಿ ಪೆಟ್ಟು ಬೀಳುವುದು, ಗಾಯವಾಗುವುದು ಕೂಡ ಆಗಬಹುದಾದ ಸಾಧ್ಯತೆ ಇರಲಿದ್ದು, ಹೀಗಾಗಿ ಇಲ್ಲಿ ಎಚ್ಚರಿಕೆ ವಹಿಸಬೇಕು. ಹಾಗೆ ಇಲ್ಲಿ ನಿಮ್ಮ ಕ್ರೋಧದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು, ಇದರಿಂದಾಗಿ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ವೈಮನಸ್ಸುಗಳು ಕೂಡ ಉಂಟಾಗಬಹುದಾಗಿವೆ. ಹೀಗಾಗಿ ಇಲ್ಲಿ ನೀವು ಇತರರೊಡನೆ ವ್ಯವಹರಿಸಬೇಕಾದರೆ
ಆದರೆ ಹೆಚ್ಚು ಎಚ್ಚರಿಕೆ ಪೂರ್ವಕ ನಡೆದುಕೊಳ್ಳಬೇಕು. ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸಮಯ ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಹೂಡಿಕೆ ಮತ್ತು ಪರಿವರ್ತನೆಯಿಂದ ಇಲ್ಲಿ ನೀವು ದೂರವಿರಬೇಕು. ಆಮದು ರಫ್ತು ಕ್ಷೇತ್ರದಲ್ಲಿ ನಿಮಗೆ ಲಾಭವಾಗಬಹುದಾಗಿದೆಯಾದರೂ ಉಳಿದ ವಿಷಯಗಳಲ್ಲಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ಇನ್ನು ಪರಿವಾರದಲ್ಲಿಯೂ ಕಠಿಣತೆ ಕಂಡು ಬರಲಿದ್ದು ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ನೀವು ಹೆಚ್ಚು ನಿಯಂತ್ರಣವನ್ನ ಹೊಂದಿರಬೇಕು. ಜೊತೆಗೆ ಈ ಅವಧಿಯಲ್ಲಿ ನೀವು ಹೆಚ್ಚು ಮೌನವಾಗಿರುವುದು ಕೂಡ ಉತ್ತಮವಾಗಿ ಸಾಬೀತಾಗಲಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೂ ಏಕಾಗ್ರತೆಯ ಭಂಗ ಉಂಟಾಗಲಿದ್ದು ವಿದ್ಯಾರ್ಥಿಗಳು ಇಲ್ಲಿ ಓದಿನ ಪ್ರತಿ ಹೆಚ್ಚು ಗಂಭೀರವಾಗಿರಬೇಕಾಗುವುದು. ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯು ಲಕ್ಷ್ಯ ವಹಿಸಬೇಕಿದ್ದು ವಿಶೇಷವಾಗಿ ತಲೆನೋವು, ಮಾನಸಿಕ ಚಿಂತೆ ಇಲ್ಲಿ ನಿಮ್ಮನ್ನ ಬಾಧಿಸಬಹುದಾಗಿದೆ. ಹೀಗಾಗಿ ಇಲ್ಲಿ ವಿಡಿಯೋದ ಕೊನೆಯಲ್ಲಿ ನೀಡಲಾಗಿರುವ ವಿಶೇಷ ಪರಿಹಾರೋಪಾಯಗಳನ್ನ ಈ ದಿನಗಳಂದು ತಪ್ಪದೆ ಮಾಡಿಕೊಂಡು ಮುನ್ನಡೆಯಬೇಕು. ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ 27ನೇ ತಾರೀಕಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ತುಲಾ ರಾಶಿಯ ಮೂಲಕ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚರಿಸಲಿದ್ದಾನೆ. ಆದರೆ ಇಲ್ಲಿಯೂ ಕೂಡ ಚಂದ್ರಕೇತುವಿನ ಗ್ರಹಣ ದೋಷದ ಪ್ರಭಾವಗಳು ಕಂಡು ಬರಲಿವೆ. ಹೀಗಾಗಿ ಈ ದಿನದಂದು ಕೂಡ ನೀವು ಕೊಂಚ ಎಚ್ಚರಿಕೆಯನ್ನು ಹೊಂದಿರಬೇಕಾಗಿ ಬರಲಿದೆ. ಇಲ್ಲಿ ಚಂದ್ರದೇವನು ಕೇತುವಿನಿಂದಾಗಿ ಪೀಡಿತನಾಗಿರುವುದು ನಿಮ್ಮ ಮಾನಸಿಕತೆಯ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ. ಹೀಗಾಗಿ ಈ ದಿನದಂದು ನಿಮ್ಮಲ್ಲಿ ವಿಚಲಿತ ಮನಸ್ಥಿತಿಯೂ ಕೂಡ ಉಂಟಾಗಲಿದೆ. ಆದಾಗ್ಯೂ ಈ ದಿನದಂದು ಕೂಡ ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ಆಸಕ್ತಿ ಕಂಡು ಬರಲಿದೆ. ಜೊತೆಗೆ ಇಲ್ಲಿ ನಿಮ್ಮ ವಿದೇಶಿಯ ಕಾರ್ಯಗಳಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ. ಇಲ್ಲಿ ವಿದೇಶಿಯ ಯಾತ್ರೆಗಳ ತನಕದ ಯೋಗ ನಿಮ್ಮದಾಗಬಹುದಾಗಿದೆ. ಇಲ್ಲಿ ನಿಮ್ಮಲ್ಲಿರುವ ಕೂಟನೀತಿ ಮತ್ತು ಚಾಲಾಕಿತನವು ಖಂಡಿತ ನಿಮಗೆ ಕೆಲ ಕಡೆಗಳಲ್ಲಿ ಲಾಭವನ್ನು ಸಹ ಕರುಣಿಸಬಹುದಾಗಿವೆ. ಆದರೆ ಈ ದಿನದಂದು ನಿಮ್ಮ ಆರೋಗ್ಯದ ಕುರಿತಾಗಿ ಮಾತ್ರ ವಿಶೇಷ ಜಾಗೃತಿಯನ್ನ ನೀವು ಹೊಂದಿರಬೇಕಿದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬಾರದು. ಇಲ್ಲಿ ಚಂದ್ರಕೇತುವಿನ ಗ್ರಹಣ ದೋಷದ ಹೊರತಾಗಿಯೂ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಬಹುದಾಗಿದೆ. ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಹೊಸ ಸಂಚಲನವೂ ಕೂಡ ಕಂಡು ಬರಲಿದೆ. ಹೀಗಾಗಿ ಭಾಗ್ಯ ಸಂಬಂಧಿತ ಕಾರ್ಯಗಳನ್ನು ನೀವು ಈ ದಿನದಂದು ಪೂರೈಸಿಕೊಳ್ಳಬಹುದಾಗಿದೆ. ಜೊತೆಗೆ ಈ ದಿನದಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಮುಂದಾಗಬಹುದಾಗಿದೆ. ಆದರೆ ಈ ವೇಳೆಯಲ್ಲಿ ಕೊಂಚ ಸಾಧಕ ಬಾಧಕಗಳ ಕುರಿತಾಗಿ ವಿಶೇಷ ಎಚ್ಚರಿಕೆಯನ್ನ ಹೊಂದಿರಬೇಕು. ಇನ್ನು ಈ ದಿನದಂದು ನೀವು ಯಾತ್ರೆಗಳನ್ನ ಕೈಗೊಳ್ಳಬಹುದಾಗಿದೆ. ಆದರೆ ಈ ವೇಳೆಯಲ್ಲಿ ವಿಶೇಷ ಜಾಗ್ರತೆಯನ್ನ ವಹಿಸಬೇಕು. ಇದ್ದ ವಿದ್ಯಾರ್ಥಿ ಜಾತಕದವರಿಗೆ ಇಲ್ಲಿ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಈ ದಿನದಂದು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿ ಕೊಂಚ ಗಂಭೀರವಾಗಿರಬೇಕಾಗುವುದು. ಇಲ್ಲಿ ನಿಮ್ಮ ಆಕರ್ಷಣೆಯು ವೃಥಾ ವಿಷಯಗಳ ಕಡೆಗೆ ಹೆಚ್ಚಾಗಿರಲಿದ್ದು ಇದರಿಂದಾಗಿ ಮನಸ್ಸು ವಿಚಲಿತಗೊಂಡಿರಲಿದೆ. ಇದು ಖಂಡಿತ ನಿಮ್ಮ ಏಕಾಗ್ರತೆಯಲ್ಲಿ ಭಂಗವನ್ನುಂಟು ಮಾಡಲು ಬಹುದಾಗಿದೆ. ಇನ್ನು ಈ ವಿಶೇಷ ದಿನದಂದು ನೀವು ಸಂಬಂಧಗಳ ಪ್ರತಿಯೂ ವಿಶೇಷ ಕಾಳಜಿಯನ್ನ ಹೊಂದಿರಬೇಕು. ಇಲ್ಲಿ ನೀವು ಇತರರೊಡನೆ ಉಗ್ರ ರೀತಿಯಲ್ಲಿ ನಡೆದುಕೊಳ್ಳದೆ ಶಾಂತವಾಗಿ ಉಳಿಯಬೇಕು. ಪರಿವಾರದಲ್ಲಿ ಕೊಂಚ ಏರಿಳಿತದ ಸ್ಥಿತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ತಟಸ್ಥವಾಗಿ ಮುಂದುವರಿಯುವುದು ಹೆಚ್ಚು ಸೂಕ್ತವಾಗಿರಲಿದೆ. ಒಟ್ಟಾರೆಯಾಗಿ ಈ 2 ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಕೊಂಚ ಎಚ್ಚರಿಕೆಯನ್ನ ಹೊಂದಿರಬೇಕು. ಇನ್ನು ಈ 2 ದಿನಗಳಂದು ನೀವು ತಪ್ಪದೆ ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನ ತಿನ್ನಿಸುವುದು ಜೊತೆಗೆ ಗಣೇಶ ಭಗವಾನನ ಆರಾಧನೆ ಮಾಡುವುದು ಮಾಡಬೇಕು. ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ. ವೀಕ್ಷಕರೇ, ಇದು ಈ 2 ದಿನಗಳ ಧನುರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.